ಹೆಂಗೆ ಹಿಂಗೆ ಆಗಿದ್ದು ಬಿದ್ದಿದ್ದು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಹಾಕ್ತಿರೋ ವ್ಲಾಗ್ ತುಂಬ ಹಳೆದು ಅಂತಲೇ ಅನ್ಬೋದು, ಯಾಕಂದರೆ ನಾನು ಹಾಕೋದು ಆಲ್ಮೋಸ್ಟ್ ವ್ಲಾಗ್ಸ್ ಹಳೆದೇ ಇರುತ್ತೆ. ಬಟ್ ಇದು ತುಂಬಾ ಹಳೆದು. 3-4 ಮಂತ್ಸ್ ಬ್ಯಾಕ್ ನಾನು ಬಿದ್ದುಬಿಟ್ಟು ಕೈಗೆ ಪೆಟ್ಟು ಮಾಡಿಬಿಟ್ಟಿದ್ದೆ. ಆವಾಗ ಫ್ರೆಂಡ್ಸ್ ಆಗಿರ್ಬೋದು, ಕಸಿನ್ಸ್ ಆಗಿರ್ಬೋದು ಕಾಲು ಎಳಿತಿದ್ರು, ಇದನ್ನ ವ್ಲಾಗ್ ಮಾಡಿ ನೀನು ಯೂಟ್ಯೂಬ್ ಚಾನೆಲ್ಗೆ ಹಾಕೋ ಹಾಗೆ ಹೇಗೆ ಅಂತ. ಆವಾಗ ನಾನು ಕೆಲವೊಂದು ವೀಡಿಯೋಸ್ ಮಾಡಿಟ್ಟಿದ್ದೆ, ಬಟ್ ನಾನು ಅದನ್ನ ಎಲ್ಲೂ ಅಪ್ಲೋಡ್ ಮಾಡಿರಲಿಲ್ಲ. ಅದನ್ನ ಅಪ್ಲೋಡ್ ಮಾಡಬೇಕು ಅಂತ ನನಗೆಲ್ಲೂ ಅನಿಸೂ ಇಲ್ಲ. ಆ ಟೈಮಲ್ಲಿ ತುಂಬ ಜನ ನಂಗೆ ಕೇರ್ ತೊಗೊಂಡಿದ್ದಾರೆ. ಚಿನ್ನುಣ್ಣ, ಸ್ವಾತಿಕಾ, ಮಮತತ್ತೆ, ಇವನ್ ಚುಕ್ಕಿ ಕೂಡ. ಅದಾದಮೇಲೆ 1 ವೀಕ್ ನಾನು ಊರಲ್ಲಿ ಬಂದುಬಿಟ್ಟು ಊರಲ್ಲಿ ರೆಸ್ಟ್ ತೊಗೊಂಡಿದ್ದೆ. ಆವಾಗ ಫ್ಯಾಮಿಲಿ ಆಗಿರ್ಬೋದು ಅಂತೂ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ಕೇರ್ ತೊಗೊಂಡಿದ್ದಾರೆ. ಅದು ಕೆಲವೊಂದು ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಸಿಕ್ತು. ಯಾಕೆ ಅಪ್ಲೋಡ್ ಮಾಡಬಾರ್ದು ಅಂತ ಅನಿಸ್ತು, ಇಲ್ಲ ಸೊ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಮೇಲೆ ತುಂಬ ಜನ ಕೇಳ್ತಿದ್ರು ನಾನು ಹೇಗೆ ಬಿದ್ದೆ ಅಂತ. ಹೇಗೆ ಬಿದ್ದೆ ಹೇಳು? ಅದೇ ಹೀಗೆ ಹೋಗ್ತೀನಿ ಬಿದ್ದಿ. ಇಲ್ಲ, ಊರಿಂದ ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರಲ್ಲಿ ಒಂದು 5:30ಗೆ ರೀಚ್ ಆಗಿರ್ಬೋದು ಮಾರ್ನಿಂಗು. ಈಗ ಹೋಗ್ಬೇಕಿದ್ರೆ ನನ್ನ ಸುತ್ತಲೂ ಒಂದು 4-5 ನಾಯಿ ಇವಳ ಥರ. ನೋಡಿ, ಇದೇ ಜಾಗದಲ್ಲಿ ಅದಷ್ಟು ನಾಯಿಗಳು ಒಟ್ಟಿಗೆ ಅಟ್ಯಾಕ್ ಮಾಡೋಕ್ಕಿಂತ ನೋಡಿದ್ವು. ಬಟ್ ನಾನು ಕಲ್ಲು ಹಿಡೋಣ ಅಂತ ಬಗ್ಬೇಕಿದ್ರೆ ಅದಷ್ಟು ನಾಯಿಗಳು ಓಡೋಗಾಯಿತಿಲ್ಲ. ಆಮೇಲೆ ನಾನು ಸ್ವಲ್ಪ ಮುಂದೆ ಬರ್ತೀನಿ, ಸಡನ್ನಾಗಿ ಬೀಳ್ತೀನಿ. ಅರ್ರೇ ನಿದ್ದೆಲ್ಲಿ ಬಿದ್ನೋ ಏನೋ ತಾಗ್ಬಿಟ್ಟು ಬಿದ್ನೋ ಇವಾಗಲೂ ನೆನಪಿಲ್ಲ. ಆಮೇಲೆ ಎಂತ ಇದ್ದು ನಂಗೆ ನಿಜ ನೆನಪಿಲ್ಲ. ಅಲ್ಲೇನೋ ಕಲ್ಲು ಇತ್ತು ಅಂತ ಅನಿಸುತ್ತೆ. ಕಲ್ಲ ಕಬ್ಬಿಣ ತುಂಡ ತಾಗ್ಬಿಟ್ಟು ಬಿದ್ದಿರೋದು. ಆ ದಿನ ನಾನು ಮಾರ್ನಿಂಗ್ ಸ್ವಾತಿಕನ ಮನೆಗೆ ಬರ್ತಿದ್ದು. ನೋಡಿ, ಈ ಪ್ಲೇಸಲ್ಲಿ ಎಕ್ಸಾಕ್ಟಾಗಿ ನಾನು ಬಿದ್ದಿರೋದು ಇಲ್ಲಿ. ಆಮೇಲೆ ಇಲ್ಲೇನು ಲೈಟ್ ಕಾಣಿಸ್ತಿದೆಯಲ್ಲ, ಅದು ಸ್ವಾತಿಕನ ಮನೆ. ನಾನು ಬಿದ್ದಿರೋ ಸೌಂಡ್ ಆ್ಯಕ್ಚುಲಿ ಸ್ವಾತಿಕನ ಕೇಳಿದೆ. ಬಟ್ ಅವ್ರೇನು ಅಂದ್ಕೊಂಡ್ರೆ ಅಂದರೆ ಏನೋ ತೆಂಗಿನಕಾಯಿ ಬಿದ್ದಿರಬೇಕು ಅಂತ ಅಂದ್ಕೊಂಡ್ರಂತೆ. ಅಂದರೆ ಆ ಲೆವೆಲಿಗೆ ನಾನು ಬಿದ್ದಿದ್ದೆ ಆ್ಯಕ್ಚುಲಿ. ನೋಡಿ, ನಂಗೆ ತಾಗಿರೋದು ಬರೀ ಇಷ್ಟೇ ಆದರೆ ಬಟ್ ಆ ಪೇಯ್ನ್ ಮಾತ್ರ ಫುಲ್ ಹ್ಯಾಂಡ್ ಇತ್ತು. ನೈಟ್ ಪೇಯ್ನ್ ಹೆವಿ ಆಯಿತು ಅಂತ ಹೇಳಿ ಸ್ವಾತಿಕಾ ಹಾಸ್ಪಿಟಲ್ ಕರ್ಕೊಂಡೋದ್ರು. ಅಲ್ಲಿ ಎಕ್ಸ್ರೇ ತೊಗೊಂಡ್ರು. ಸೊ ಅಲ್ಲಿ ಆ್ಯಕ್ಚುಲಿ 2 ಬೋನ್ಸ್ ಇರುತ್ತಲ್ಲ, ಅದು ಆ್ಯಕ್ಚುಲಿ ಈ ಥರ ಜಾಯಿಂಟ್ ಇರಬೇಕು. ಅದು ಸ್ವಲ್ಪ ಸಪ್ರೇಟ್ ಆಗಿದೆ. ಸೊ ಅದು ಜಾಯಿಂಟ್ ಆಗೋಕ್ಕೆ ಟೈಮ್ ಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ 3 ವೀಕ್ಸ್ ಟೈಮ್ ತೊಗೊಂಡಿದ್ದೀನಿ. 2 ವೀಕ್ಸ್ ಬ್ಯಾಂಗ್ಳೂರಲ್ಲಿ, 1 ವೀಕ್ ನನ್ನ ಮನೇಲಿ. ಫಸ್ಟ್ಗೆ ನಮ್ಮ ಚುಕ್ಕಿ ಯಾವ ಥರ ನಂಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾಳೆ ಅಂತ ನೋಡ್ಬಿಟ್ಟು ಬರೋಣ. ನೀವು ಜಾಸ್ತಿ ಫೋನ್ ನೋಡ್ತೀರಲ್ಲ? ಇಲ್ವಲ್ಲ, ಫೋನೇ ನೋಡಲ್ಲ. ನೈಟು ನೋಡಲ್ಲ. ಓಕೆ. ನೀವು ಹೆಂಗೆ ಹಿಂಗೆ ಆಗಿದ್ದು? ಬಿದ್ದಿದ್ದು. ಹೆಂಗೆ? ನೀವು ಅಲ್ಲಿ ಹೇಳಿದ್ದೀಗ ಮೊಬೈಲ್ ಒತ್ತಿಂತ. ಓಕೆ. ಇಲ್ಲ. ಓಕೆ. ಈ ಹ್ಯಾಂಡ್ ಫ್ರಾಕ್ಚರ್ ಆಗಿದೆ. ಈ ಹ್ಯಾಂಡ್ ಮ್ಯಾಮ್, ಅದಕ್ಕೆ ಅಲ್ವಾ ಇದು ಹಾಕಿರೋದು ನಾನು. ಏನದು? ಏನು? ವೆಜಿಟೇಬಲ್ಸ್. ಯಾಕೆ? ಗುಡ್ ಫಾರ್ ಯೋರ್ ಹೆಲ್ತ್. ಓ ಮೈ ಗಾಡ್. ನನ್ನ ಹ್ಯಾಂಡ್ ಸರಿ ಆಗುತ್ತಾ? ಹ್ಯಾಂಡ್ ಸರಿ ಆಗುತ್ತಾ? ಇಷ್ಟು ಯಾರು ತಿನ್ನೋದು? ನಂಗೆ ಬೇಡ. ಮೆಡಿಸಿನ್ ಇದು ಮೆಡಿಸಿನಾ? ಏನು ಹೆಸರು? ನೋಡಿಲಿ. ಮೆಡಿಸಿನ್. ಓ, ಈ ಮೆಡಿಸನ್ ಏನು ಇಲ್ಲಿ ಬರ್ತಿದ್ದು? ಅಲ್ಲೇನು ಬರೀತಿದ್ದೀರಿ? ನೋಡಿಲಿ. ಏನು? ಸಿದ್ಧಿಯಸ್. ಓ, ಹಾಸಿನಿ ಡಾಕ್ಟರ್. ಓಕೆ ಓಕೆ ಓಕೆ. ಅಲ್ಲಿ ಪೇಷಂಟ್ಸ್ ತುಂಬ ಇದ್ದಾರಂತೆ, ಅವರಿಗೆಲ್ಲ ಏನು ಹೇಳ್ತೀರಿ ಮ್ಯಾಮ್? ಅವರಿಗೆ ಸ್ವಲ್ಪ ರೆಸ್ಟ್ ಬೇಕಂತ ಎಲ್ಲರೂ ಹೋಗಿ ಮನೆಗೆ ಬಿದ್ದು 1 ವೀಕ್ ಆಯಿತು. ಸೊ ಇವತ್ತು ಅವಳಿಗೆ ತಿರ್ಸ್ತಾ ಇದೆ. ಸೊ ಮಾಡ್ತೀರಿ ಮೇಡಮ್? ಒಂದು ಕ್ರೀಮ್ ಹಾಕ್ತೀನಿ. ಅದ್ರ ಹೆಸರು ಬೇಬಿ ಲೋಷನ್. ಕೈಗೆ ಮಾತ್ರ ಹಾಕಬೇಕು, ಆಯ್ತಾ? ಈಗ ಹಾಕಬೇಕು. ಹ್ಯಾಂಡ್ ಫ್ರಾಕ್ಚರ್ ಸಹ ಹೋಗ್ತದೆ. ಬೋನ್ ಇದೆಯಲ್ಲ, ಅದು ಮುರಿದು ಹೋಗಿದೆ. ಮುರಿದಿಲ್ಲ ಅಂದ್ರು ಡಾಕ್ಟ್ರು. ಸಪ್ರೇಟ್ ಆಗಿ ಅಲ್ಲಿ ನೋಡ್ತಾ ಇದೆ. ತುರಿಸ್ತಾ ಇದ್ಯಾ? ತುರಿಸ್ತಾ ಇತ್ತಾ? ಅವಾಗ ಇದು ಹಿಂಗೆ ಮಾಡೋಕ್ಕಾಗಲ್ಲ, ಕೈ ಹಿಂಗೆ ಉಲ್ಟಾ ಮಾಡೋಕ್ಕಾಗಲ್ಲ. ನೋವಿದೆ. ಇದು ನೋಡ್ಕೊಂಡು ನಡಿಬೇಕಲ್ಲ. ಅಮ್ಮ, ಅದು ನಿಮ್ಮ ಮನೇಲಿ ಬಟ್ಟೆ ಶಾಪ್ ಓನರ್ ಇದ್ದಾರೆ ಅಂತ. ಯಾರು ಬಟ್ಟೆ ಶಾಪ್ ಓನರ್? ನಮ್ಮಮ್ಮ. ನಿಮ್ಮಮ್ಮನಾ? ಇಷ್ಟು ಹೆಂಗಿದ್ದಾರೆ ಮ್ಯಾಮ್? ಫಿಲಮ್ ನೋಡಬಾರ್ದು ಮ್ಯಾಮ್, ಹಾಸ್ಪಿಟಲಲ್ಲಿ ಪೇಷಂಟ್ಸ್ಗೆ ಡಿಸ್ಟರ್ಬ್ ಆಗುತ್ತೆ. ಪೇಷಂಟ್ಸ್ನ ಹಾಸ್ಪಿಟಲಿಂದ ಹೊರಗೆ ಹಾಕಿ ಅಮ್ಮ. ಇಲ್ಲ. ಯಾಕೆ ಅಮ್ಮ? ನಂಗೆ ಮಲಗಬೇಕು ಮ್ಯಾಮ್.
ಹೌದು, ಈಗ ಮಲಗ್ಬೇಕು ಅವ್ರಿಗೆ. ಒಳಗೆ ಮಲಗಿಸಿ. ಇದೇ ಒಳಗೆ, ಇದೇ ಹಾಸ್ಪಿಟಲ್. ಅದು ಹೊರಗೆ ಪೇಷಂಟ್ ರೂಮ್. ಅದು ಮೆಡಿಸಿನ್. ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಗೆ ಒಂದು ರೂಮ್ ಇರುತ್ತೆ, ಗೊತ್ತಿಲ್ಲ. ಅದು ಮೆಡಿಸಿನ್ ರೂಮ್ ಅಲ್ವಾ ಮ್ಯಾಮ್? ಇದು ಮೇನ್ ಹಾಲ್ ಅಮ್ಮ. ಅದು ಮೆಡಿಸಿನ್ ರೂಮ್ ಅಲ್ವಾ ಮೇನ್ ಮ್ಯಾಮ್? ಡಾಕ್ಟರ್ ಯಾರು, ನೀವ? ಅದು ಮೆಡಿಸಿನ್ ರೂಮ್. ನೋಡಿ ಮ್ಯಾಮ್, ನಂಗೆ ನಿಜ ಡಿಸ್ಟರ್ಬ್ ಆಗ್ತಿದೆ. Alexa, switch off the fan. ಅಲೆಕ್ಸಾ ಪ್ಲೀಸ್. ಏನ್ ಮ್ಯಾಮ್, ನಿಮ್ಮ ಮಗ ನಿಮ್ಮ ಮಾತೇ ಕೇಳಲ್ಲ? ಹೌದು, ಅಷ್ಟು ಜೋರಿದ್ದಾರೆ. ಯಾಕೆ ನೀವು ಹೊಡಿಬೇಕು, ಬೈಬೇಕು, ಏನೂ ಮಾಡಲ್ಲ? ನಿಮ್ಗೆ ಸಿಟ್ಟು ಬರುತ್ತಾ ಮ್ಯಾಮ್? ನೀವು ಹೇಗೆ ಡಾಕ್ಟರ್ ಆದ್ರಿ ಅಂತ ಹೇಳಿಲ್ಲ. ಇಲ್ಲಿ ಯಾರೋ ಬಂದ್ರಿ, ಇವಳು ಯಾರು? ಓ, ನಿಮ್ಮ ಮಗ್ಳಾ? ಎಷ್ಟನೇ ಕ್ಲಾಸ್ ಅಮ್ಮ? ಹಾಗಾದ್ರೆ ನಿಮ್ಗೆ ಎಷ್ಟು ಜನ ಮಕ್ಕಳು ಇದ್ದಾರೆ? 3rd ಸ್ಟ್ಯಾಂಡರ್ಡ್. ಎಷ್ಟು ಜನ ಅಮ್ಮ? 10th ಸ್ಟ್ಯಾಂಡರ್ಡ್ ಅಂತೆ. ನಿಮ್ಗಿಂತ ಹೈಟ್ ಇದ್ದಾರೆ. ಪೇಷಂಟ್ಸ್ ಗೆ ಯಾರಾದ್ರೂ ಅವಾರ್ಡ್ ಕೊಡ್ತಾರ ಅಮ್ಮ? ಏನ್ ಮಾಡ್ತಿದ್ದೀರಾ? ಅಟ್ಲೀಸ್ಟ್ ಅದನ್ನಾದ್ರೂ ಎಕ್ಸ್ಪ್ಲೇನ್ ಮಾಡಿ ಅಲ್ಲ. ನೀವು ಬೆಲ್ಲ ಆಗ್ಬೇಕಲ್ಲ, ಅದಕ್ಕೆ. ಬೆಲ್ಲ ಆಗ್ಬೇಕಾ? ಇದೇನ್ ಮ್ಯಾಮ್, ನನ್ನ ಕೈ ಅನ್ನೋ ಒಂದು ಲೆವೆಲಿಗೆ ಮಾಡಿದಾಳೆ. ಆಯ್ತಾ ಮ್ಯಾಮ್, ನಾ ಹೊರಟ್ಲಾ ಮನೆಗೆ? ಇಲ್ಲಿ ಮಲಗಬೇಕು. ಯಾಕೆ? ಮನೆಗೆ ಯಾವಾಗ ಕಳಿಸ್ತೀರಾ? ರಾತ್ರಿ. ಯಾಕೆ? ನನಗೆ ಯಾರೂ ಬರಲ್ಲ ಕರ್ಕೊಂಡು ಹೋಗೋಕೆ. ರಾತ್ರಿ ಭಯ ಆಗುತ್ತೆ. ವಾಪಸ್ ನಾಯಿ ಬಂದು ಅಟ್ಟಿಸ್ಕೊಂಡ್ರೆ ವಾಪಸ್ ಇನ್ನೊಂದು ಕೈ ಹೋಗುತ್ತೆ. ಇನ್ನೊಮ್ಮೆ ಬಂದು ಹಾಂ, ಮಗಳೇನಲ್ಲಿ ವಿಚಿತ್ರ ಆಡ್ತಿದ್ದಾಳೆ. ಓದ್ತಾ ಇತ್ತು. ನೋ 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 ಪ್ಲೀಸ್. ಆಟ ಮಾಡಬಾರ್ದಲ್ಲ ಮ್ಯಾಮ್, ನೀವು ಚಾಕ್ಲೇಟು ಕೊಟ್ಟಿಲ್ಲ, ಸೀದಾ ಇಂಜೆಕ್ಷನ್ ಕೊಟ್ರಿ. ನಂಗೆ ಬೇಡ, ನಂಗೆ ಬೇಡ ಮ್ಯಾಮ್. ಎಲ್ಲಿ ಹೋಗ್ತಿದ್ದೀರಾ? ಇಲ್ಲಿ ಅಸಿಸ್ಟೆಂಟ್ ನನ್ನ ಕೈನ ಹಾಳು ಮಾಡ್ತಿದ್ದಾರೆ. ಚುಕ್ಕಿದ ಟ್ರೀಟ್ಮೆಂಟ್ ನೋಡಿ ಆಯಿತು. ನಿಮ್ಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ. ಅದು ಗೇಮ್ ಆಗಿದ್ರು ಅವಳು ಸೀರಿಯಸ್ ಆಗಿ ಟ್ರೀಟ್ಮೆಂಟ್ ಕೊಡ್ತಿಲ್ಲ. ಅಂದರೆ ಮಸಾಜ್ ಮಾಡೋದಾಗಿರ್ಬೋದು, ಏನು ಬಾಡಿ ಲೋಷನ್ ಹಚ್ಚೋದಾಗಿರ್ಬೋದು, ತುಂಬ ನೀಟಾಗಿ ತುಂಬ ಸೀರಿಯಸ್ ಆಗಿ ಮಾಡ್ತಿದ್ಲು. ನೆಕ್ಸ್ಟ್ ಸ್ವಾತಿಕಾ ಯಾವ ಥರ ನನ್ನ ನೋಡ್ಕೋತಿದ್ರು ಅಂತ ನೋಡ್ಬಿಟ್ಟು ಬರೋಣ. ಬರೀ ಸ್ವಾತಿಕಾ ಮಾತ್ರ ಅಲ್ಲ, ಚಿನ್ನೋಣ ಕೂಡ ಅಷ್ಟೇ. ನಂಗೆ ಅದು ಬ್ಯಾಗ್ ಹಾಕೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅವಾಗ ಚಿನ್ನೋಣನೇ ಹಾಕ್ತಿದ್ದು, ಆಯಿಂಟ್ಮೆಂಟ್ ಕೂಡ ಹಚ್ತಾ ಇದ್ರು. ಆಮೇಲೆ ಸ್ವಾತಿಕಾ ಅವರು ಡೈಲಿ ಕೆಲಸಗಳ ಮಧ್ಯೆ ಇಬ್ಬರು ಮಕ್ಕಳನ್ನ ನೋಡೋ ಜೊತೆಗೆ ನನ್ನನ್ನು ಕೂಡ 3ನೇ ಮಗಳ ಥರನೇ ಟ್ರೀಟ್ ಮಾಡ್ತಿದ್ರು. ಆಮೇಲೆ ನಾನು ಆಫೀಸಿಗೆ ಹೋಗೋ ಟೈಮಲ್ಲಿ ನೀರು ತುಂಬಿಸಿ, ಆಮೇಲೆ ಟಿಫಿನ್ ತುಂಬಿಸಿ ಬ್ಯಾಗಲ್ಲಿ ಹಾಕೋವರೆಗೆ ಅವ್ರಿಗೆ ಸಮಾಧಾನ ಇಲ್ಲ. ಅದಾದಮೇಲೆ ನನಗೆ ಕೂದಲು ಕಟ್ಟೋಕ್ಕೆಲ್ಲ ಡೈಲಿ ಕಷ್ಟ ಆಗ್ತಿರೋದು. ಆವಾಗ ಅವರೇ ಬಂದು ಕೂದಲು ಕಟ್ತಾಯಿದ್ರು. ಒಂದೊಂದು ದಿನ ಒಂದೊಂದು ಸ್ಟೈಲಲ್ಲಿ ಬೇರೆ ಕೂದಲು ಕಟ್ತಿದ್ರು ಪಾಪ. ಸ್ವಾತಿಕಾ, ನಿಮ್ಮ 2 ಮಕ್ಕಳೊಟ್ಟಿಗೆ ನನ್ನನ್ನು ನೋಡೋದು ಹೇಗೆ ಅನಿಸ್ತಾ ಇದೆ? ಫೀಲಿಂಗ್ ಗುಡ್ ಅನಿಸ್ತದೆ. ನಾನು ಅಜ್ಜಿ ಆಗುವಾಗ ನನ್ನ ಕೈಗೆ ನೋಡಿಕೊಳ್ಳಿ. ನಿಮಗೆ ಸಾಕಾಯ್ತು, ಅದಕ್ಕೆ ನಾಳೆ ಊರಿಗೆ ಹೋಗ್ತಿದ್ದೀರಿ. ಅದಕ್ಕೆ ನಿನ್ನನ್ನು ಸಹ ಕರ್ಕೊಂಡು ಹೋಗ್ತೇನೆ ಬಾ. ಆದರೂ ಇಷ್ಟು ದಿನ ನೆಕ್ಸ್ಟ್ ಥ್ಯಾಂಕ್ಸ್ ಸಿದ್ದುಗೆ ಹೇಳ್ಬೇಕು. ಯಾಕೆ ಹೇಳು? ಬಟ್ಟೆ ಹೋಗ್ತಿದ್ದಾನೆ. ಬಟ್ಟೆ ಕೂಡ ವಾಶ್ ಮಾಡಿದ್ದ ನೋಡಿ. ಸಿದ್ದು 1 ವೀಕ್ ಇಲ್ಲೇ ಇದ್ದ ಬ್ಯಾಂಗ್ಳೂರಲ್ಲೇ. ಅವನು ಕೂಡ ಅಷ್ಟೇ, ಏನೋ ಕೇರ್ ತೊಗೋತಿದ್ದ, ತುಂಬ ಏನಲ್ಲ, ಸ್ವಾತಿಕನಷ್ಟು ಅಂತಲ್ಲ, ಬಟ್ ತೊಗೋತಿದ್ದ. ಬಸ್ಗಳಲ್ಲೂ ಅಷ್ಟೇ ನನ್ನ ಕೈ ಸಿಚುವೇಶನ್ ನೋಡಿಬಿಟ್ಟು ಕೆಲವರು ಸೀಟ್ ಕೊಡ್ತಾಯಿದ್ರು, ಇನ್ನು ಕೆಲವರು ಬ್ಯಾಗ್ ಇಟ್ಕೊತಾಯಿದ್ರು ಪಾಪ. ಆ ಟೈಮಲ್ಲಿ ಜೀ ಕನ್ನಡದಲ್ಲಿ ಮಹಾನಟಿ ಆಡಿಷನ್ ಬೇರೆ ನಡೀತಾ ಇತ್ತು. ಸೆಲೆಕ್ಟ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಆಡಿಷನ್ ಕೊಟ್ಟು ಬರಲೇಬೇಕು ಅಂತ ಹಠ ಮಾಡಿಬಿಟ್ಟು ಹೋಗಿ ಆಡಿಷನ್ ಕೊಟ್ಬಿಟ್ಟು ಬಂದೆ. ನೋಡಿ, ಸ್ವಾತಿಕ ಸ್ವಲ್ಪ ಡಿಫ್ರೆಂಟಾಗಿ ಕೂದಲು ಕಟ್ಟಿದ್ದಾರೆ. ನನ್ನ ಕೈಗೆ ಇನ್ನೂ ರೆಸ್ಟ್ ಬೇಕಾಗಿರೋದ್ರಿಂದ ಆಫೀಸಲ್ಲಿ ಪರ್ಮಿಷನ್ ಕೇಳಿಬಿಟ್ಟು ನಾನು ಸ್ವಾತಿಕನ ಜೊತೆ ಊರಿಗೆ ಹೊರಟೆ. ನೋಡೋಕ್ಕೆ ಚೆನ್ನಾಗಿಲ್ಲ. ಸೂರ್ಯ ನಂಗೆ ಕಿಸ್ ಮಾಡ್ತಾ ಇದ್ದಾನೆ. ಕಿಸ್ ಮಾಡೋದ ನಾನು ಬ್ಲ್ಯಾಕ್ ಬರ್ತೀನಿ ನೋಡಿ. ಈಗ ಎಷ್ಟು ವೈಟ್ ಆಗಿದೆ. ಐಶು ಊರಲ್ಲಂತೂ ಸುಮ್ಮನೆ ಕೂತು ಬೋರ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಯಾರಿಗಾದ್ರೂ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೋದ್ರೆ ಸಾಕು, ಎಲ್ಲರೂ ಬೈಯೋರು, ಅದು ಮಾಡಬೇಡ ಇದು ಮಾಡಬೇಡ, ರೆಸ್ಟ್ ತಗೋ ಅಂತ. ನನ್ನ ಮನೆಯಲ್ಲಿ ನನ್ನ ಮುದ್ದಿನ ತಂಗಿ ಸನ್ನಿಧಿಗೆ ಮುದ್ದಿನ ತಂಗಿ ತುಂಬ ಥ್ಯಾಂಕ್ಸ್ ಹೇಳಬೇಕು. ಮುದ್ದಿನ ತಂಗಿ ಅಂತ ಹೇಳ್ತೀರಾ? ನಂಗೆ ಊಟ ಮಾಡ್ಲಿಕ್ಕೂ ಬಿಡೋದಿಲ್ಲ. ಊಟ ಮಾಡಿ ಒಂದು ಕೈಲಿ ಊಟ ಮಾಡಿದ್ರೆ ಇನ್ನೊಂದು ಕೈಗೆ ನೋವಾಗ್ತದೆ ಅಂತ ಪಾಪ ಬಾಯಲ್ಲಿ ಕೊಡ್ತಾಳೆ. ಇಂಥ ತಂಗಿ ನಿಮ್ಗೆ ಸಿಗ್ತಾಳಾ? ಸಿಗ್ತಾರಲ್ಲ. ಎಂಥ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಈಗ ಮಲ್ಲಿಗೆ ಕೊಯ್ಯುವ ಅಂತ ಬಂದೆ, ಅದಕ್ಕೂ ಬಿಡ್ತಿಲ್ಲ.
ಅವಳೇ ಹೇಳಿದ್ಲು ಮಲ್ಲಿಗೆ ಕೊಯ್ಯಿ ಅಂತ, ಮತ್ತು ಅವಳೇ ಬೇಡ ಅಂತ ಹೇಳಿದ್ದು ಅಂತ. ತುಂಬ ಜನರಿಗೆ ಥ್ಯಾಂಕ್ಸ್ ಹೇಳುವ ಸಮಯ. ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್. ಆ ತಿಕ್ಕನಿಗೆ ತುಂಬ 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 ಥ್ಯಾಂಕ್ಸ್ ಹೇಳಬೇಕು. ಪಾಪ ಬಸ್ತಿದ್ರು, ಅವ್ರ 2 ಮಕ್ಕಳ ಜೊತೆ ನನ್ನನ್ನು ನೋಡ್ತಿದ್ರು. ಸ್ವಾತಿಕ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ, ಒರ್ಸು ಕಣ್ಣಲ್ಲಿ ನೀರು ಬರ್ತಿದೆ. ಸೊ ಥ್ಯಾಂಕ್ ಯು ಸ್ವಾತಿಕ, ಐ ಲವ್ ಯು. ಆಮೇಲೆ ಮಮತತ್ತೆಗೂ ಹೇಳಬೇಕು. ಮಮತತ್ತೆ ಮನೇಲಿ ಇಲ್ಲ ಅಂದರೂ ಪಾಪ ತುಂಬ ಕೇರ್ ಮಾಡ್ತಿದ್ರು, ಅದು ಮಾಡಬೇಡ ಇದು ಮಾಡಬೇಡ ಹಾಗೆ ಹೀಗೆ. ಅಷ್ಟೇನು ಕೈಪೆಟ್ಟ ಆಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇವಳು ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಅವರ ಪರವಾಗಿ ನಾನು ಮನೇಲೇ ಕೂತು ಬೋರ್ ಆಯಿತು ಅಂತ ನಾನು ಚಿಕ್ಕಪ್ಪನ ಜೊತೆ ಅಡಿಕೆ ಇಕ್ಕೋಣ ಅಂತ ತೋಟಕ್ಕೆ ಹೋದೆ. ಅಲ್ಲಿ ನನ್ನ ಗ್ರಾಚಾರ ಯಾವ ಥರ ಇತ್ತು ಅಂದರೆ, ಅಡಿಕೆ ಎಕ್ತಾ ಇರಬೇಕಿದ್ರೆ ಅಲ್ಲೂ ಬಿದ್ದುಬಿಟ್ಟೆ. ಬಟ್ ಈ ಸಲ ನಾನು ಕಾಲಿಗೆ ಪೆಟ್ಟು ಮಾಡಿಕೊಂಡೆ. ಬ್ಲಡ್ ಕ್ಲಾಟ್ ಆಗಿತ್ತು, ನಡೆಯೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಬಟ್ 2 ಡೇಸಲ್ಲೇ ಬ್ಯಾಂಗ್ಳೂರಿಗೆ ಹೊರಟಿದ್ದೆ. ಬ್ಯಾಂಗ್ಳೂರಿಗೆ ಬಂದಾದಮೇಲೆ ಲೆಗ್ ಪೇಯ್ನು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಡೆಯೋಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು. ಅದಕ್ಕೋಸ್ಕರ ನನ್ನ ತಮ್ಮನ ಜೊತೆ ಎಗೇನ್ ಅದೇ ಹಾಸ್ಪಿಟಲಿಗೆ ಹೋದ್ವಿ. ಎಕ್ಸ್ರೇ ಬೇಕಾ? ಡಾಕ್ಟರ್ ಹೇಳಿರೋ ಥರ ಅಲ್ಲಿ ಎಕ್ಸ್ರೇ ತೆಗೊಂಡ್ವಿ. ಎಕ್ಸ್ರೇಲಿ ಏನು ಪ್ರಾಬ್ಲಮ್ ಕಾಣಿಸಿಲ್ಲ. ಬಟ್ ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಟ್ಟರು, ಮತ್ತು ರಿಕವರ್ ಆಗೋಕ್ಕೆ 2 ವೀಕ್ಸ್ ಟೈಮ್ ಬೇಕು ಅಂದರು. ಮತ್ತು ಪುನಃ ಸ್ವಾತಿಕನ್ ಸೇವೆ ನಡೀತಾ ಇತ್ತು. ಸ್ವಲ್ಪ ಮಟ್ಟಿಗೆ ಹುಷಾರಾಗ್ತಾ ಬಂದೆ, ಬಟ್ ಫುಲ್ಲಾಗಿ ರಿಕವರ್ ಆಗಿಲ್ಲ. ಅದೇ ಟೈಮಲ್ಲಿ ಸ್ಪೋರ್ಟ್ಸ್ ಇದ್ದಿದ್ದರಿಂದ ನಂಗೆ ಹೋಗಲೇಬೇಕಿತ್ತು. ಅದಕ್ಕೋಸ್ಕರ ತಮ್ಮನ ಜೊತೆ ಹೋದೆ, ಕಸಿನ್ಸ್ ಸಿಕ್ಕಿದ್ರಲ್ಲಿ. ಆಮೇಲೆ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಆಮೇಲೆ ಇನ್ನೂ ಕೆಲವರು ಇವಾಗಲೂ ಕೇಳ್ತಾರೆ ಪೇನ್ ಇದೆಯಾ ಅಂತ. ಮಾರ್ನಿಂಗ್ ಹೇಳ್ಬೇಕಿದ್ರೆ, ಆಮೇಲೆ ರಾತ್ರಿ ಮಲಗಬೇಕಿದ್ರೆ ಆಗಿರ್ಬೋದು, ಏನು ಗೊತ್ತಿಲ್ಲ, ಅದು ಪೇನ್ ಇವಾಗಲೂ ಇದೆ ಸ್ವಲ್ಪ. ಬಟ್ ಕಂಪ್ಲೀಟಾಗಿ ರಿಕವರ್ ಆಗಿಲ್ಲ, ಬಟ್ ಸ್ವಲ್ಪ ಪೇನ್. ಈ ಒಂದು ಜರ್ನಿಯಲ್ಲಿ ಸ್ವಾತಿಕ ಮತ್ತು ಚಿನ್ನುಣ್ಣಂಗೆ ತುಂಬ 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 ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಟಾಟಾ. ಗುಡ್ ನೈಟ್.